ಹಲೋ ನಮಸ್ಕಾರ ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ. ಪುಟ್ಟ ಪುಟ್ಟ ಮಕ್ಕಳನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಆನಂದನೋ ಆನಂದ. ಇವತ್ತು ಪುಟ್ಟ ಪುಟ್ಟ ಮಕ್ಕಳದ್ದು ವಿಡಿಯೋ ಮಾಡೋಣ ಅಂತ ಸ್ಕೂಲಿಗೆ ಬಂದಿದ್ದೀನಿ. ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮಕ್ಕಳು ತುಂಬಾ ಚೆನ್ನಾಗಿ ಭಾಷಣನ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಹೋದರೆ ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ನೆನಪಾಯಿತು ನನಗೆ ತುಂಬಾ ಒಂಥರ ದುಃಖನೂ ಆಯಿತು. ಯಾಕಪ್ಪ ಅಂದರೆ ನಮ್ಗೆ ಅವಾಗೆಲ್ಲ ಓದು ಓದು ಅಂತ ಹೇಳೋರು ಅಪ್ಪ ಅಮ್ಮ. ನಾವು ಓದ್ತಿರಲಿಲ್ಲ. ನಾವು ಒಂಥರ ಜಾಸ್ತಿ ಆಟ ಆಡೋದ್ರಲ್ಲೇ ಜಾಸ್ತಿ ಕಾಲ ಕಳೆದ್ಬಿಟ್ವಿ. ಇವಾಗ ಈ ಥರ ಎಲ್ಲ ನೋಡಿದ್ರೆ ನಮಗೂ ಓದಬೇಕಾಗಿತ್ತಲ್ಲಪ್ಪ, ನಾವು ಯಾಕೆ ಓದಲಿಲ್ಲ ಅಂತ ಚಿಂತೆ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಹಂಗಾಗುತ್ತೆ ಕತೆ. ಅದಕ್ಕೆ ಹೇಳೋದು, ಓದೋ ಟೈಮಲ್ಲಿ ಓದಬೇಕು, ದುಡಿಯೋ ಟೈಮಲ್ಲಿ ದುಡಿಬೇಕು. ಓದಿದ್ರೆ ತಾನೇ ದುಡಿಯೋಕ್ಕಾಗೋದು. ಸ್ವಲ್ಪ ಓದಿದ್ರೆ ನಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಏನೇನೆಲ್ಲ ಅಂತ ಗೊತ್ತಾಗಿರುತ್ತೆ. ಇವಾಗ ನಾವು ಓದಿಲ್ಲ ನೋಡಿ, ಒಂದು ಬ್ಯಾಂಕ್ ಹೋಗಬೇಕು ಅಂದರೆ ಇಂಗ್ಲೀಷಲ್ಲಿ ಏನಾದ್ರು ಕೇಳಿಬಿಟ್ರೆ ಅವ್ರ ಮುಖ ನೋಡ್ತೀವಿ. ಯಾಕಂದರೆ ನಮ್ಗೆ ಅರ್ಥ ಆಗಿರಲ್ಲ. ಇವ್ರು ಏನು ಹೇಳ್ತಿದ್ದಾರಪ್ಪ ಅಂತ ತಲೆ ಕೆರ್ಕೊಂಡು ನಿಂತ್ಕೋತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓದಬೇಕು. ಓದಿ 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 ಓದಿದ್ರೆ ನಮಗೆ ಒಂದು ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ. ಯಾರನ್ನೂ ಕೂಡ ನಾವು ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನಮಗೆ ಎಲ್ಲ ಬರುತ್ತೆ. ಇಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಿದ್ರು. ಇಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಊರಲ್ಲಿ ದೊಡ್ಡೋರಂತ ಇರ್ತಾರಲ್ಲ, ಅವರೆಲ್ಲ ಬಂದು ಪೆನ್ಸಿಲು ಮತ್ತು ರೈನ್ ಕೋಟ್ನ ಕೊಡ್ತಾಯಿದ್ರು ಎಲ್ಲ ಮಕ್ಳಿಗೂ. ಎಲ್ಲ ಮಕ್ಳಿಗೂ ಕೊಟ್ಟರು. ನನಗೂ ತುಂಬ ಖುಷಿ ಆಯಿತು ನೋಡಿ. ಮಕ್ಕಳು ಎಷ್ಟು ಖುಷಿಯಿಂದ ಇದ್ದರು ಅಂದರೆ, ಪೆನ್ಸಿಲು ರೈನ್ ಕೊಟ್ಟರು ಅಂತ ಖುಷಿಲಿರಲಿಲ್ಲ. ಆದರೆ ಅವ್ರಿಗೇನೋ ಒಂಥರ ಫಂಕ್ಷನ್ನಿಗೆ ಗಿಫ್ಟ್ ಕೊಟ್ಬಿಟ್ರು, ನಮಗೆ ಪ್ರೈಸ್ ಕೊಟ್ಬಿಟ್ರು ಅನ್ನೋ ರೇಂಜಿಗೆ ಖುಷಿಲಿದ್ದರು. ಮಕ್ಕಳುಗಳನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ಎಲ್ಲ ಮಕ್ಕಳು ಕೈಯಲ್ಲಿ ಒಂದೊಂದು ರೈನ್ ಕೋಟು ಮತ್ತು ಪೆನ್ಸಿಲ್ ಪ್ಯಾಕೆಟ್ನ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆ. ಎಲ್ಲ ಮಕ್ಳಿಗೂ ಕೊಟ್ಟಿದ್ದಾರೆ. ನನಗೂ ಕೂಡ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಎಲ್ಲ ಮಕ್ಕಳು ಕೂಡ ಗಿಫ್ಟೆಲ್ಲ ಇಸ್ಕೊಂಡು ನೀಟಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ನ ನೋಡಿಕೊಂಡು ಇವಾಗೆಲ್ಲ ಫಂಕ್ಷನ್ ಎಲ್ಲ ಮುಗಿಯೋಕ್ಕೆ ಬಂತು. ನಾವಿವಾಗ ಊಟ ಮಾಡೋಕ್ಕೆ ಹೋದ್ವಿ. ಊಟ ಎಲ್ಲ ಇಸ್ಕೊಂಡು ಬಂದ್ವಿ. ಏನು ಕೊಟ್ಟಿದ್ದಾರೆ ಅಂದರೆ ತರಕಾರಿ ಪಲಾವ್, ಚಟ್ನಿ ಮತ್ತು ಸ್ವಲ್ಪ ಮೊಸರನ್ನ, ಒಂದು ಸ್ವೀಟ್ ಕೊಟ್ಟಿದ್ರು ಚಿಕ್ಕದು. ನಾನಿವಾಗ ದೇವ್ರಿಗೆ ಸ್ವಲ್ಪ ಕೈ ಮುಗಿದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ. ಹೋಗಿ ಸ್ವಲ್ಪ ಕೈ ಮುಗಿದ್ಬಿಟ್ಟು ನಮ್ಮ ಗಾಂಧಿ ತಾತಾಗೆ ಮತ್ತು ಅಂಬೇಡ್ಕರ್ ಸರ್ಗೆ ಕೈ ಮುಗಿದ್ಬಿಟ್ಟು ಬಂದೆ. ಅಲ್ಲಿ 2 ಮಕ್ಕಳು ನಿಂತಿದ್ರು. ನನ್ನ ತಮ್ಮನ ಊಟಕ್ಕೆ ಕರೆಯೋಣ ಅಂತ ಹುಡುಕಾಡ್ತಿದ್ದೆ. ನೋಡಿದ್ರೆ ನಮ್ಮ ಅಕ್ಕನ ಮಗಳು, ನನ್ನ ತಮ್ಮ, ನನ್ನ ತಮ್ಮನ ಮಗು ಎಲ್ಲ ಊಟ ಮಾಡ್ತಿದ್ದಾರೆ. ಸರಿ ಅಂತ ಇಲ್ಲಿ ನಾವು ಕೈ ತೊಳ್ಕೊಂಡು ಹಿಂಗೆ ಹೋದ್ವಿ. ಹೋಗ್ಬಿಟ್ಟು ಸ್ವಲ್ಪ ನೋಡಿ ಸ್ಕೂಲೆಲ್ಲ ಹೇಗಿದೆ. ತುಂಬಾ ಖುಷಿಯಾಗುತ್ತೆ ಸ್ಕೂಲ್ ನೋಡಿದ್ರೆ. ನಮಗೆ ಆವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂಥರ ಭಯ ಆಗ್ತಿತ್ತು. ಗೇಟ್ ಒಳಗಡೆ ಗೇಟಿಂದನೇ ಓಡಿ ಬಂದುಬಿಡ್ತಿದ್ವಿ. ಎಷ್ಟೋ ಸರಿ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಆದರೆ ಇವಾಗ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ನೋಡಿ, ಎಲ್ಲ ಮಕ್ಕಳು ಊಟನ ಇಸ್ಕೊತಿದ್ದಾರೆ. ನಾನು ಸ್ವಲ್ಪ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ನೋಡಿ, ಸ್ಕೂಲ್ ಹತ್ರ ಹೂವನ್ನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಂತ. ಹಾಗೆ ಮುಂದಕ್ಕೆ ಹೋದೆ. ಊಟ ತೊಗೊಂಡು ಹೋಗ್ತಾ ಇದ್ದೀನಿ ತಿನ್ನೋಣ ಅಂತ. ನಮ್ಮ ಅಕ್ಕನ ಮಗಳದ್ದು ಊಟ ಆಗಿತ್ತು. ನಾನು ಸ್ವಲ್ಪ ಹಾಗೆ ಊಟ ತಿಂದ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಅವಳು ಕೂಡ ಊಟ ತಿಂದ್ಕೊಂಡು ಅವಳ ತಂಗಿಗೂ ಕೂಡ ಊಟ ತಿನ್ನಿಸ್ತಾ ಇದ್ಲು. ಇಲ್ಲಿ ನನ್ನ ಮಗಳು ಬಂದಳು. ಅವಳಿಗೆ ಅವಳ ಫ್ರೆಂಡು ಕರೆದು ಊಟ ತಿನ್ನಿಸ್ತಾ ಇದ್ಲು. ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರಿಬ್ಬರು ಸ್ಕೂಲಲ್ಲಿ ಚೆನ್ನಾಗಿರ್ತಾರೆ. ನಮಗೂ ಅದೇ ಬೇಕಲ್ವ, ಚೆನ್ನಾಗಿರೋದು. ಇಲ್ಲಿ ಕಾಮಿಡಿ ಏನಪ್ಪ ಅಂದರೆ, ಸ್ವೀಟು ಎಲ್ಲ ಮಕ್ಳಿಗೂ ಕೂಡ ಕೊಡ್ತಿದ್ರು. ಆದರೆ ನನಗೂ ಕೂಡ ತಿನ್ನಬೇಕು ಅನಿಸಿತ್ತು, ಆದರೂ ಬಿಡಲಿಲ್ಲ. ನನ್ನ ಮಗಳು ಹೆಂಗಾದರೂ ಮಾಡಿ ಒಂದು ಇಸ್ಕೊಬಂದು ಕೊಟ್ಟಳು. ತುಂಬಾ ಚೆನ್ನಾಗಿದೆ ಚಂಪಾಕಲಿ. ಮನೆಗೆ ಹೋಗೋ ಟೈಮಲ್ಲಿ ನನ್ನ ಮಗಳು ಅಮ್ಮ ಫೋಟೋ ಹೊಡಿ ಅಂತ ಹೇಳಿದ್ಲು. ನಾನು 1-2 ಫೋಟೋ ಹಾಗೆ ಹೀಗೆ ಹೊಡೆದೆ. ಸರಿ ಮನೆಗೆ ಹೋಗೋಣ ಅಂತು. ಯಾಕೆಂದರೆ ನಾವು ಬೆಳಗ್ಗೆ ಬಂದಿದ್ದು, ತುಂಬಾ ಬೇಗ ಬಂದಿದ್ವಿ. ಮನೇಲೂ ಕೂಡ ಬೇಗ ಎದ್ದಿದ್ವಿ, ಇಲ್ಲಿಗೂ ಬೇಗ ಬಂದ್ವಿ. ಚೆನ್ನಾಗೆಲ್ಲ ಫಂಕ್ಷನ್ ಮುಗೀತು. ಊಟನೂ ಕೂಡ ಸೂಪರಾಗಿತ್ತು. ನನಗೆ ಅನ್ಸೋದೇನೆಂದರೆ, ನಾವು ಆವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ನನಗೆ ತುಂಬ ನೆನಪಾಯಿತು. ನನ್ನ ಮನಸ್ಸಿಗೂ ಖುಷಿ ಆಯಿತು. ನಿಮಗೂ ಕೂಡ ಆ ಥರ ನೆನಪಾಗಿ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.